ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸ್ಮಯ ಯೂಟ್ಯೂಬ್ ಚಾನಲ್. ಕಾರ್ಮಿಕ ಇಲಾಖೆಯಿಂದ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಅಮೌಂಟ್ ಕೊಡ್ತಾರೆ. ಇದು 100% ನಿಜವಾದ ಸತ್ಯವಾದ ಮಾಹಿತಿ. ಹೇಗೆ ಏನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಕಾರ್ಮಿಕ ಇಲಾಖೆಯಿಂದ ಒಂದು ಹೊಸ ನೋಟಿಫಿಕೇಶನ್ ಆಗಿದೆ, ಇಂಪಾರ್ಟೆಂಟು. ಇದ್ರ ಬಗ್ಗೆ ಮೊದಲು ಇನ್ಫಾರ್ಮೇಷನ್ ಕೊಟ್ಟು ಅದಾದಮೇಲೆ 3,000 ರೂಪಾಯಿ ಪಡೆಯೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಹೊಸ ತಂತ್ರಾಂಶ ಅಂದರೆ ಹೊಸ ವೆಬ್ಸೈಟ್ನ ಬಿಟ್ಟಿದ್ರು. ಆದರೆ ತಾಂತ್ರಿಕ ರೀಸನ್ಸ್ಗಳಿಂದ, ಟೆಕ್ನಿಕಲ್ ಇಶ್ಯೂಯಿಂದ ಇದೇ ವರ್ಷ 2024ರಲ್ಲಿ ಫೆಬ್ರವರಿ 6ನೇ ತಾರೀಕಿಂದ ಅದನ್ನು ಸ್ಟಾಪ್ ಮಾಡಿದ್ರು. ಯಾವುದೇ ಕೆಲಸ ಅದರಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇದ್ರ ಜೊತೆ ಇದೇ ವರ್ಷ ನಮಗೆ ಲೋಕಸಭಾ ಎಲೆಕ್ಷನ್ ಇದ್ದಿದ್ದರಿಂದ ಈ ತಂತ್ರಾಂಶವನ್ನು ಅವರು ಮತ್ತೆ ಸ್ಟಾರ್ಟ್ ಮಾಡೋಕ್ಕೆ ಆಗಿರಲಿಲ್ಲ, ಅದನ್ನು ಪೆಂಡಿಂಗಲ್ಲೇ ಉಳ್ಕೊಂಡಿದ್ರು. ಹಾಗಾಗಿ ಈಗ ಹೊಸ ಇದೇನು ಮಾಡಿದ್ದಾರೆ ಅಂದರೆ ಜೂನ್ 11ನೇ ತಾರೀಕಿಂದ ಲೇಬರ್ ಡಿಪಾರ್ಟ್ಮೆಂಟ್ದು ಹೊಸ ವೆಬ್ಸೈಟ್ ಏನಿದೆ ಅದನ್ನು ರೀಓಪನ್ ಮಾಡಿದ್ದಾರೆ. ಇದರಲ್ಲಿ ಹೊಸ ಅರ್ಜಿಗಳನ್ನ ಸಲ್ಲಿಸಬಹುದು ಅಂತ ತಿಳಿಸಿದ್ದಾರೆ. ಇದ್ರ ಜೊತೆಗೆ ಟೆಕ್ನಿಕಲ್ ರೀಸನ್ಸ್ಗಳಿಂದ ಹೋದ ವರ್ಷ 2023 ಅಕ್ಟೋಬರ್ 17ನೇ ತಾರೀಕಿಂದ ಈ ವರ್ಷ ಜೂನ್ 10ನೇ ತಾರೀಕುವರೆಗೂ ಯಾವುದೇ ಸೌಲಭ್ಯ ಕೋರಿ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಂಥವರಿಗೆ ಪೆಂಡಿಂಗಲ್ಲಿ ಇತ್ತು ಅಲ್ವಾ, ಅಂಥವರು ಮತ್ತೆ ಈಗ ಅಪ್ಲಿಕೇಶನ್ ಹಾಕೊಳ್ಳೋದಕ್ಕೆ ಓಪನ್ ಮಾಡಿರ್ತಾರೆ. ಇದು ಲೇಬರ್ ಡಿಪಾರ್ಟ್ಮೆಂಟ್ನ ಅಧಿಕೃತವಾದ ಇನ್ಫಾರ್ಮೇಷನು. ಇದು ಲೇಬರ್ ಡಿಪಾರ್ಟ್ಮೆಂಟ್ ಅವರೇ ಕನ್ಫರ್ಮ್ ಮಾಡಿರೋಂಥದ್ದು. ಇದ್ರ ಮುಖಾಂತರ ನೀವು ಪ್ರತಿ ತಿಂಗಳು 3,000 ರೂಪಾಯಿ ಅಪ್ಲಿಕೇಶನ್ ಹಾಕಿ 3,000 ರೂಪಾಯಿನ ಪಡ್ಕೋಬಹುದು. ಯಾವ ಸ್ಕೀಮು ಹೇಗೆ ಪಡ್ಕೊಳ್ಳೋದು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಈಗ ಲೇಬರ್ ಡಿಪಾರ್ಟ್ಮೆಂಟ್ನ ಎಲ್ಲ ರೀತಿಯ ಸ್ಕೀಮ್ಗಳಿಗೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಬಹುದು. ಈ ನೋಟಿಫಿಕೇಶನ್ ಪ್ರಕಾರ ಲೇಬರ್ ಡಿಪಾರ್ಟ್ಮೆಂಟ್ದು ಹೊಸ ವೆಬ್ಸೈಟ್ ಏನಿದೆ ಅದು ರೀಓಪನ್ ಆಗಿದೆ. ಯಾವುದೇ ಸ್ಕೀಮ್ಗೆ ಬೇಕಿದ್ರೂ ನೀವು ಅರ್ಜಿನ ಸಲ್ಲಿಸಿ. ನಾನು ಲೇಬರ್ ಕಾರ್ಡ್ ಇದ್ದವರಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ದೆ ಅಲ್ವಾ, ಅದನ್ನು ಈಗ ನಾನು ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ. ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ಇದು ಅಪ್ಲೋಡ್ ಮಾಡಿರ್ತಾರೆ. ಪಿಂಚಣಿ ಸೌಲಭ್ಯ ಅಂದರೆ ಇದು ಬರೋವಂಥದ್ದು 3,000 ರೂಪಾಯಿ 60 ವರ್ಷ ಕಂಪ್ಲೀಟ್ ಆಗಿರೋಂಥವ್ರಿಗೆ. ಲೇಬರ್ ಕಾರ್ಡ್ ಯಾರು ಇರ್ತಾರೋ ಅವರಿಗೆ ವಯಸ್ಸು 60 ವರ್ಷ ಕಂಪ್ಲೀಟ್ ಆಗಿರಬೇಕು. ಇದ್ರ ಜೊತೆಗೆ ಲೇಬರ್ ಕಾರ್ಡ್ ಮಾಡಿಸಿ ಮಂಡಳಿಯ ಫಲಾನುಭವಿಯಾಗಿ ನೀವು 3 ವರ್ಷ ಇರಬೇಕು. 3 ವರ್ಷ ಆದರೂ ನಿಮ್ಮದು ಲೇಬರ್ ಕಾರ್ಡ್ ಮಾಡಿಸಿ ಆಗಿರಬೇಕು. 60 ವರ್ಷ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಅಮೌಂಟು ಅಕೌಂಟ್ಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀವು ಪಿಂಚಣಿಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮೊದಲು ಸೇವಾ ಸಿಂಧು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಿತ್ತು. ಆದರೆ ಈಗ ವೆಬ್ಸೈಟ್ ಚೇಂಜ್ ಆಗಿದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಕಾರ್ಮಿಕ ಇಲಾಖೆಯ ಅಧಿಕೃತ ವೆಬ್ಸೈಟಲ್ಲಿ ನೀವು ಪಿಂಚಣಿಗೆ ಅಪ್ಲಿಕೇಶನ್ನ ಸಲ್ಲಿಸಬೇಕಾಗತ್ತೆ. ಇಲ್ಲಿ ಹಾಕಿದ್ದೇನೆ ನೋಡಿ, KB0CWWB ಅಂದರೆ ಕರ್ನಾಟಕ ಕಟ್ಟಡ ಕಾರ್ಮಿಕ ಏನಿದೆ ಇಲಾಖೆದು ಅಧಿಕೃತ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ನ ಸಲ್ಲಿಸಬೇಕು. ಅಪ್ಲಿಕೇಶನ್ ಸಲ್ಲಿಸೋದಕ್ಕಿಂತ ಮುಂಚೆ ನೀವು ನಿಮ್ಮ ಸೇವಾ ಸಿಂಧು ಲೇಬರ್ ಕಾರ್ಡ್ ಏನಿರುತ್ತೆ ಅದನ್ನು ಡಿಜಿಟಲ್ ಲೇಬರ್ ಕಾರ್ಡ್ ಆಗಿ ಕಾರ್ಡ್ ಆಗಿ ಮಾಡ್ಕೋಬೇಕು. ಅದಾದಮೇಲೆ ನೀವು ಪಿಂಚಣಿ ಅಂದರೆ ಪೆನ್ಷನ್ಗೆ ಅಪ್ಲೈ ಮಾಡಬಹುದು. ಇನ್ನು ನೋಂದಾಯಿತ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಅವರು ಅಪ್ಲಿಕೇಶನ್ ಹಾಕಬೇಕಾದ್ರೆ ತಮ್ಮ ಲೇಬರ್ ಕಾರ್ಡ್ನ ಕೂಡ ಅದರಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಅಪ್ಲಿಕೇಶನ್ ಹಾಕಿರ್ತೀರಾ ನೀವು, ಅಪ್ಲಿಕೇಶನ್ ವೆರಿಫಿಕೇಷನ್ ಸಮಯದಲ್ಲಿ ನೀವೇನಾದರೂ ಅನರ್ಹರು, ಎಲಿಜಿಬಲ್ ಇಲ್ಲ ಅಂತ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಏನಿರುತ್ತೆ ಅದನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಅಂತ ತಿಳಿಸಿದ್ದಾರೆ. ಮತ್ತು ಫಲಾನುಭವಿಗೆ ಪಿಂಚಣಿ ಮಂಜೂರಾತಿ ಆದೇಶದ ಜೊತೆಗೆ ವಿದ್ಯುನ್ಮಾನೀಕೃತ ವಿಶಿಷ್ಟ ಪಿಂಚಣಿ ಗುರುತಿನ ಚೀಟಿಯನ್ನು ನೀಡ್ತಾರೆ. ಅದು ಕೂಡ ನೀವು ತಗೋಬೇಕಾಗುತ್ತೆ. ನಿಮಗೆ ಪಿಂಚಣಿ ಬರೋದಾದರೆ ಅವರು ಒಂದು ಕಾರ್ಡ್ನ ಕೊಡ್ತಾರೆ ಅಂತ ತಿಳಿಸಿದ್ದಾರೆ. ಇನ್ನು ನೀವೇನಾದರೂ ಲೇಬರ್ ಕಾರ್ಡ್ ಹೊಂದಿದ್ದು 60 ವರ್ಷ ಕಂಪ್ಲೀಟ್ ಆಗಿ ಪೆನ್ಷನ್ ಕೂಡ ಪಡಿತಾ ಇರ್ತಾರೆ, ಆದರೆ ಅವರು ಡೆತ್ ಆಗಿದ್ದಾರೆ ಅಂತ ಏನಾದರೂ ಇತ್ತು ಅಂದರೆ ಅಂಥವರು ಅವರ ಅವಲಂಬಿತರು, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಥವಾ ನಾಮಿನಿಯಾಗಿ ಯಾರು ಕೊಟ್ಟಿರ್ತಾರೋ ಅವರು ಮರಣ ಪ್ರಮಾಣ ಪತ್ರ ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ಬ್ಯಾಂಕ್ ಖಾತೆನ ಕ್ಲೋಸ್ ಮಾಡೋಕ್ಕೆ ಇನ್ಫಾರ್ಮ್ ಮಾಡಬೇಕು. ಇಲ್ಲಾಂದರೆ ಅದು ಕೂಡ ತಪ್ಪಾಗುತ್ತೆ. ಅವರು ಡೆತ್ ಆದರು ಅಂದರೆ ಅವ್ರಿಗೆ ಬರೋದಿಲ್ಲ. ಡೆತ್ ಆಗಿರೋ ಸರ್ಟಿಫಿಕೇಟ್ನ ಡಿಪಾರ್ಟ್ಮೆಂಟ್ಗೆ ಅವರು ತೋರಿಸಿ ಅದನ್ನು ಕ್ಯಾನ್ಸಲ್ ಮಾಡಿಸ್ಕೋಬೇಕಾಗತ್ತೆ. ಇನ್ನು ಪಿಂಚಣಿ ಅಮೌಂಟ್ ಬಂದು ಪ್ರತಿ ತಿಂಗಳು 3,000 ರೂಪಾಯಿ ಇರುತ್ತೆ, ಅದಕ್ಕಿಂತ ಜಾಸ್ತಿ ಅವರು ಕೊಡೋದಿಲ್ಲ. ಇದ್ರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಇವರು ಯಾರು ಲೇಬರ್ ಕಾರ್ಡ್ ಹೊಂದಿರ್ತಾರೋ ಅವರು ಸರ್ಕಾರದ ಇತರೆ ಯಾವುದೇ ಯೋಜನೆ ಅಡಿಯಲ್ಲಿ ಬೇರೆ ಸೌಲಭ್ಯವನ್ನು ಹೊಂದಿರಬಾರ್ದು. ಬೇರೆ ಸೌಲಭ್ಯ ಅಂದರೆ ಇದೇ ಥರ ವಯಸ್ಸಾಗಿರೋಂತಹ ಸೌಲಭ್ಯನ ಅವರು ಪಡೆದಿರಬಾರ್ದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಪಿಂಚಣಿ ಹೊಂದಿರೋಂಥವ್ರು ಪ್ರತಿ ವರ್ಷ ಕೂಡ ನೀವು ಬದುಕಿದ್ದೀನಿ ಅನ್ನೋದಕ್ಕೆ ಒಂದು ಪ್ರೂಫ್, ಒಂದು ಜೀವಿತ ಪ್ರಮಾಣ ಪತ್ರವನ್ನು ತೋರಿಸಿ ಅವರಿಗೆ ಅಮೌಂಟ್ನ ಕ್ರೆಡಿಟ್ ಮಾಡಿಸ್ಕೋಬೇಕು. ಅಂದರೆ ಅವರಿಗೆ ತೋರಿಸ್ಬೇಕು ನಾನಿನ್ನೂ ಅಂದರೆ ಡೆತ್ ಆಗಿರ್ತಾರೆ ಅನ್ನೋದು ಇರಬಾರ್ದು. ಅಂದರೆ ನಾನಿನ್ನೂ ಬದುಕಿದ್ದೀನಿ ಅಂತ ಜೀವಿತ ಪ್ರಮಾಣ ಪತ್ರವನ್ನು ತೋರಿಸಿ ಪ್ರತಿ ತಿಂಗಳು ಅದನ್ನು ನೀವು ಲಿವಿಂಗ್ ಸರ್ಟಿಫಿಕೇಟ್ನ ತೋರಿಸಿ ಅಮೌಂಟ್ನ ಅಂದರೆ ಕಂಟಿನ್ಯೂ ಮಾಡ್ಕೊತಾ ಇರಬೇಕು. ಇದು ಲೇಬರ್ ಕಾರ್ಡ್ ಹೊಂದಿರೋರು ಪ್ರತಿ ತಿಂಗಳು 3,000 ರೂಪಾಯಿ ಪಡೆಯೋದಕ್ಕೆ ಇರುವಂತಹ ಅರ್ಹತಾ ಮಾನದಂಡಗಳು. ನಿಮ್ಗೆ ಯಾರಿಗಾದರೂ ಲೇಬರ್ ಕಾರ್ಡ್ ಇತ್ತು ಅಂದರೆ ಪ್ರತಿ ತಿಂಗಳು 3,000 ರೂಪಾಯಿ ನೀವು ಕೂಡ ಪಡ್ಕೋಬಹುದು. 60 ವರ್ಷ ಕಂಪ್ಲೀಟ್ ಆಗಿದೆ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ.
ಇದಿಷ್ಟು ಲೇಬರ್ ಡಿಪಾರ್ಟ್ಮೆಂಟಿಂದ ಪ್ರತಿಯೊಬ್ಬರು 3,000 ರೂಪಾಯಿ ಪಡ್ಕೊಳ್ಳೋಂಥ ಇನ್ಫಾರ್ಮೇಷನು.